ಪ್ರೀತಿಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ವಿಜ್ಞಾನದ ಮೊದಲ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜನಸಂಖ್ಯೆ ದೇಶದಲ್ಲಿ ಅತ್ಯಂತ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರದ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಕೃಷಿಯ ಭೂಮಿಯ ಪ್ರಮಾಣ ಅಷ್ಟೇ ಇದ್ದು ಅಧಿಕವಾದಂತಹ ಬೆಳೆಯನ್ನು ತೆಗೆಯುವಂತಹ ಅನಿವಾರ್ಯತೆ ಸವಾಲು ದೇಶಕ್ಕಿದೆ. ಅಂತಹ ಸಂದರ್ಭದಲ್ಲಿ ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡುವಂತಹದ್ದು ಬಹಳ ಮುಖ್ಯ. ಈ ದಿಶೆಯಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಪಾಠದ ಹೆಸರು ಈಗಾಗಲೇ ಹೇಳಿದ ಹಾಗೆ ಬೆಳೆಯ ಉತ್ಪಾದನೆ ಮತ್ತು ಸಂರಕ್ಷಣೆ ಅಂತ. ಈ ಪಾಠದಲ್ಲಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ಬೆಳೆ ಅಂದರೆ ಏನು ಅಂತ. ಬೆಳೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಒಂದು ಕೃಷಿ ಭೂಮಿ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆದರೆ, ಜಾಸ್ತಿ ಪ್ರಮಾಣದಲ್ಲಿ ಒಂದೇ ಸಸ್ಯವನ್ನು ಬೆಳೀತಾ ಇದ್ದರೆ ಅದನ್ನು ನಾವು ಕೃಷಿ ಮಾಡ್ತಾ ಇದ್ದರೆ ಅದನ್ನು ನಾವು ಬೆಳೆ ಅಂತ ಹೇಳ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದರೆ ಅಥವಾ ಕೃಷಿ ಮಾಡಿದರೆ ಅದನ್ನು ನಾವು ಬೆಳೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಉದಾಹರಣೆಗೆ ನಾವು ಗೋಧಿಯನ್ನು ಬೆಳಿಬಹುದು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕೃಷಿ ಭೂಮಿಯಲ್ಲಿ ಗೋಧಿಯ ಸಸ್ಯಗಳನ್ನೇ ಬೆಳೀತಾ ಇದ್ದರೆ ಅದನ್ನು ನಾವು ಗೋಧಿ ಬೆಳೆ ಅಂತ ಹೇಳಬಹುದು. ಇನ್ನು ಬೆಳೆಯ ವಿಧಾನಕ್ಕೆ ಬಂದರೆ ಸಾಮಾನ್ಯವಾಗಿ ಈ ಕೃಷಿಯನ್ನು ಅಥವಾ ಬೆಳೆಯನ್ನು ನಾವು ಎರಡು ವಿಭಾಗಗಳಾಗಿ ಗುರುತಿಸ್ತೇವೆ. ಅಂದರೆ ಆ ಬೆಳೆಯುವಂತಹ ಹವಾಮಾನ ಇದೆಯಲ್ಲ ಅಥವಾ ಋತುಮಾನ ಇದೆಯಲ್ಲ, ಆ ಆಧಾರದ ಮೇಲೆ ಬೆಳೆಯನ್ನು ಎರಡು ಗುಂಪಾಗಿ ಮಾಡ್ತೀವಿ. ಖಾರಿಫ್ ಬೆಳೆಗಳು ಅಂತ ಹೇಳಿ ಕರಿತೀವಿ, ಇನ್ನೊಂದು ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ. ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವು ಬಿತ್ತನೆ ಮಾಡಿ ಬೆಳೆಯನ್ನು ತೆಗೆಯುವಂತಹ ಬೆಳೆಗಳು. ಈ ಬೆಳೆಗಳಿಗೆಲ್ಲ ಹೆಚ್ಚು ನೀರು ಬೇಕಾಗುವಂತಹ ಬೆಳೆಗಳಾಗಿರೋದ್ರಿಂದ ಇವುಗಳನ್ನು ನಾವು ಮಳೆಗಾಲದಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳೊಳಗೆ ಯಾವ ಬೆಳೆಯನ್ನು ನಾವು ಬೆಳಿತೀವೋ ಅದಕ್ಕೆ ನಾವು ಖಾರಿಫ್ ಬೆಳೆಗಳು ಅಂಥೇಳಿ ಕರಿತೀವಿ. ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇವುಗಳನ್ನೆಲ್ಲ ನಾವು ಖಾರಿಫ್ ಬೆಳೆಗಳು ಅಂತ ಹೇಳಿ ಕರಿತೀವಿ. ಮುಂದೆ ಬಂದರೆ ರಬ್ಬಿ ಬೆಳೆಗಳು ಅಂತ. ಇವುಗಳನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈ ಬೆಳೆಯನ್ನು ಬೆಳೀತಾರೆ. ಇದಕ್ಕೆ ಸಾಮಾನ್ಯವಾಗಿ ಕಡಿಮೆ ನೀರಿನ ಅವಶ್ಯಕತೆ ಇರುವಂತಹ ಸಸ್ಯಗಳು. ಇವುಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಈ ಬೆಳೆಯನ್ನು ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳೊಳಗೆ ಒಂದು ಕಾಲಾವಧಿಯಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ ಕಾಲಾವಧಿಯಲ್ಲಿ ಬೆಳೆದರೆ ಅದನ್ನು ರಬಿ ಬೆಳೆ ಅಂತ ಕರಿತೀವಿ. ಉದಾಹರಣೆಗೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಇವುಗಳನ್ನೆಲ್ಲ ನಾವು ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ. ಆದ್ದರಿಂದ ಬೆಳೆಗಳಲ್ಲಿ ಹವಾಮಾನದ ಅಥವಾ ಋತುಮಾನದ ಆಧಾರದ ಮೇಲೆ ಎರಡು ಗುಂಪುಗಳನ್ನು ಮಾಡ್ತೀವಿ, ಖಾರಿಫ್ ಬೆಳೆಗಳು ಮತ್ತು ರಬ್ಬಿ ಬೆಳೆಗಳು ಅಂತ ಹೇಳಿ. ಇನ್ನು ಸಾಮಾನ್ಯವಾಗಿ ಕೃಷಿ ಮಾಡುವಾಗ ಅನುಸರಿಸುವಂತಹ ಮೂಲಭೂತವಾದಂತಹ ಪದ್ಧತಿಗಳು ಅಥವಾ ಚಟುವಟಿಕೆಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಅವುಗಳನ್ನು ನಾವು ಕೃಷಿ ಚಟುವಟಿಕೆಗಳು ಅಥವಾ ಕೃಷಿ ಪದ್ಧತಿಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೃಷಿ ಮಾಡುವಾಗ ಇಲ್ಲಿ ಹೇಳಿರುವಂತಹ ಈ 7 ಹಂತಗಳನ್ನು ಅಥವಾ 7 ಚಟುವಟಿಕೆಗಳನ್ನು ರೈತನು ಅನುಸರಿಸ್ತಾನೆ. ಅದನ್ನು ನಾವು ಕೃಷಿಯ ಮೂಲಭೂತ ಪದ್ಧತಿಗಳು ಅಂತ ಕರಿತೀವಿ. ಮೊದಲಿಗೆ ನಾವು ನೋಡೋದಾದರೆ ಮಣ್ಣನ್ನು ಹದಗೊಳಿಸುವಂಥದ್ದು ಅಂತ. ಕೃಷಿಯನ್ನು ಮಾಡಬೇಕಾದ್ರೆ ಮೊದಲು ಬೆಳೆಯನ್ನು ಬೆಳಿಬೇಕು ಅಂತ ತೀರ್ಮಾನಿಸಿದಂತಹ ರೈತ ತನ್ನ ಕೃಷಿ ಭೂಮಿಯ ಆ ಮಣ್ಣನ್ನು ಕೃಷಿಗೆ ಯೋಗ್ಯವಾಗುವ ರೀತಿಯಲ್ಲಿ ಸಿದ್ಧಗೊಳಿಸಬೇಕು. ಅದನ್ನು ನಾವು ಮಣ್ಣನ್ನು ಹದಗೊಳಿಸುವುದು ಅಂತ ಹೇಳ್ತೀವಿ. ಎರಡನೆಯದಾಗಿ ಬರುವಂತಹ ಒಂದು ಪದ್ಧತಿ ಅಂತ ಹೇಳಿದ್ರೆ ಅಥವಾ ರೂಢಿ ಚಟುವಟಿಕೆ ಅಂತ ಹೇಳಿದ್ರೆ ಮಣ್ಣನ್ನು ಹದಗೊಳಿಸಿದ ನಂತರ ರೈತ ಬಿತ್ತನೆಯನ್ನು ಮಾಡುವಂತಹದ್ದು ಬಹಳ ಮುಖ್ಯವಾಗತ್ತೆ. ಇದು ಬಹಳ ಮುಖ್ಯವಾದಂತಹ ಒಂದು ಹಂತ. ಇದನ್ನು ನಾವು ಸುದೀರ್ಘವಾಗಿ ಇನ್ನೂ ವಿವರವಾಗಿ ಮುಂದಿನ ಹಂತದಲ್ಲಿ ಅಭ್ಯಾಸ ಮಾಡ್ತೀವಿ. ಮುಂದೆ ಮಣ್ಣನ್ನು ಹದಗೊಳಿಸಿ ಬಿತ್ತನೆ ಮಾಡಿದ ನಂತರ ಆ ಬೆಳೆಗೆ ಬೇಕಾಗುವಂತಹ ಗೊಬ್ಬರಗಳನ್ನು, ಅದರಲ್ಲಿ ಸಾವಯವ ಗೊಬ್ಬರ, ರಸಗೊಬ್ಬರ ಅಂತ 2 ರೀತಿಯಲ್ಲಿ ಬರ್ತದೆ. ಈ ಗೊಬ್ಬರಗಳನ್ನು ಹಾಕೋದ್ರಿಂದ
ಆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಇದೂ ಕೂಡ ಒಂದು ಮೂಲಭೂತವಾದಂತಹ ಕೃಷಿ ಪದ್ಧತಿಯ ಒಂದು ಚಟುವಟಿಕೆ ಆಗಿರುತ್ತೆ. ಇದಾದ ನಂತರ ರೈತ ಬೆಳೆದಂತಹ ಸಸ್ಯಗಳಿಗೆ ಅಥವಾ ಬೆಳೆಗೆ ನೀರನ್ನು ಕೊಡಬೇಕಾಗುತ್ತೆ. ಆ ಪದ್ಧತಿಯನ್ನು ನಾವೇನಂತ ಕರಿತೀವಿ, ನೀರಾವರಿ ಅಂತ ಹೇಳಿ ಕರೆಯೋದಿದೆ. ಇದಾದ ಮೇಲೆ ಕೃಷಿಯನ್ನು, ಆ ಬೆಳೆಯನ್ನು ರಕ್ಷಣೆ ಮಾಡಬೇಕು. ಇಲ್ಲಿ ಕಳೆಯಿಂದ ರಕ್ಷಣೆ ಅಂತಿದೆ. ಕೇವಲ ಕಳೆಯಿಂದ ಮಾತ್ರ ರಕ್ಷಣೆಯಲ್ಲ, ಮೂಲಭೂತವಾದಂತಹ ಕೃಷಿ ಪದ್ಧತಿಯಲ್ಲಿ ಬೆಳೆಯ ರಕ್ಷಣೆ ಅಂತ ಹೇಳಿ ಬರ್ತದೆ. ಅಂದರೆ ಆ ಬೆಳೆಗೆ ಅನೇಕ ರೋಗಗಳು ಬರಬಹುದು. ಆ ರೋಗಗಳನ್ನು ನಿಯಂತ್ರಣ ಮಾಡುವಂಥದ್ದು, ಅದಕ್ಕೆ ಔಷಧಿಯನ್ನು ಸಿಂಪಡಿಸುವಂಥದ್ದು, ಮತ್ತು ಬೆಳೆಯೊಂದಿಗೆ ಈ ಕಳೆ ಪೈಪೋಟಿಯನ್ನು ಮಾಡ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಆ ಕಳೆಯಿಂದಲೂ ಕೂಡ ಬೆಳೆಯನ್ನು ರಕ್ಷಣೆ ಮಾಡುವಂಥದ್ದು ಆ ಬೆಳೆಯ ರಕ್ಷಣೆಯಲ್ಲಿ ಬರ್ತದೆ. ಮುಂದೆ ಬೆಳೆ ಬೆಳೆದಾಗಿದೆ, ಅದಕ್ಕೆ ನೀರು ಗೊಬ್ಬರ ಎಲ್ಲ ಕೊಟ್ಟು ಉತ್ತಮವಾದಂತಹ ಪೈರು ಬಂದ ನಂತರ ರೈತ ಏನು ಮಾಡ್ತಾನೆ, ಆ ಬೆಳೆಯನ್ನು ಕಟಾವು ಮಾಡ್ತಾನೆ. ಅದನ್ನು ಕೊಯ್ಲು ಅಂತ ಹೇಳಿ ಕರೀತಾರೆ. ಈ ಕೊಯ್ಲು ಮಾಡಿದ ನಂತರ ಆ ಭತ್ತದಲ್ಲಿರುವಂತಹ ಕಾಳನ್ನು ಜೊಳ್ಳಿನಿಂದ ಪ್ರತ್ಯೇಕ ಮಾಡುವಂತಹ ವಿಧಾನ ಇರ್ತದೆ. ಇದಾದ ಮೇಲೆ ಉತ್ತಮವಾದಂತಹ ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿಟ್ಕೋಬೇಕು. ಯಾಕೆಂದರೆ ಈ ಬೆಳೆದಂತಹ ಬೆಳೆ ಯಾವುದೋ ಒಂದು ಹವಾಮಾನದಲ್ಲಿ ಬೆಳೆದಂತಹ ಬೆಳೆ ವರ್ಷವಿಡೀ ನಮಗೆ ತಿನ್ನಲಿಕ್ಕೆ ಬೇಕಾಗೋದ್ರಿಂದ ಅದನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಬಹಳ ಮುಖ್ಯವಾಗಿರುತ್ತದೆ. ಈಗ ಈ ಕೃಷಿ ಮೂಲಭೂತ ಪದ್ಧತಿಗಳಲ್ಲಿ ಒಂದೊಂದೇ ಪದ್ಧತಿಗಳನ್ನು ನಾವು ಸುದೀರ್ಘವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ನಾವು ಈಗಾಗಲೇ ಹೇಳಿದ ಹಾಗೆ ಮಣ್ಣನ್ನು ಕೃಷಿಗೆ ಸಿದ್ಧಗೊಳಿಸುವಂಥದ್ದು ಅಂತ, ಮಣ್ಣನ್ನು ಹದಗೊಳಿಸುವಿಕೆ ಅಂತ ಹೇಳಿ ಕರೀತಾರೆ. ಅದನ್ನು ನಾವು ಹಿಂದೆ ಏನು ಹೇಳೋದು, ಮಣ್ಣನ್ನು ಹದಗೊಳಿಸುವಿಕೆ ಅಂತ ಹೇಳೋದು. ಅದರಲ್ಲಿ ಮಣ್ಣನ್ನು ಹದಗೊಳಿಸುವುದರಲ್ಲಿ ಉಳುಮೆ ಅಂತ ಹೇಳಿ ನಾವು ತಗೋಬಹುದು. ರೈತ ಯಾವುದೇ ಒಂದು ಕೃಷಿ ಭೂಮಿಯಲ್ಲಿ ಬೆಳೆಯನ್ನು ಬೆಳಿಬೇಕಾದಂತಹ ಸಂದರ್ಭದಲ್ಲಿ ಆ ಕೃಷಿ ಭೂಮಿಯನ್ನು ಉಳುಮೆ ಮಾಡ್ತಾನೆ. ಅದು ನಿಮಗೆ ಗೊತ್ತಿರುವಂತಹ ವಿಚಾರ. ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದರವು ಸಸ್ಯದ ಬೆಳವಣಿಗೆಗೆ ಬೆಂಬಲಿಸುವುದಾದ್ದರಿಂದ ಆ ಭಾಗವನ್ನು, ಆ ಮಣ್ಣನ್ನು ಸಡಿಲ ಮಾಡುವಂಥದ್ದು, ಆ ಸಸ್ಯಕ್ಕೆ ಬೇಕಾಗುವಷ್ಟು ಪೋಷಕಾಂಶವನ್ನು ಸಿಗುವಂತೆ ಮಾಡ್ತದೆ. ಮತ್ತು ಆ ಭೂಮಿಯ ತಳಭಾಗದಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಮಣ್ಣಿನ ಮೇಲ್ಭಾಗಕ್ಕೆ ಬರುವಂತೆ ಈ ಉಳುಮೆ ಕಾರ್ಯದಲ್ಲಿ ಆ ಮಣ್ಣು, ತಳಭಾಗದಲ್ಲಿರುವಂತಹ ಪೋಷಕಾಂಶಯುಕ್ತ ಮಣ್ಣು ಮೇಲ್ಭಾಗಕ್ಕೆ ಬರುವಂತಹ ಕ್ರಿಯೆ ನಡೀತದೆ. ಇದರಿಂದ ಸಸ್ಯಕ್ಕೆ ಬೇಕಾಗುವಷ್ಟು ಪೋಷಕಾಂಶಗಳು ಲಭಿಸುವುದು ಅಲ್ಲದೆ ಈ ಮಣ್ಣನ್ನು ತಿರುವಿ ಹಾಕಿರೋದ್ರಿಂದ ಮಣ್ಣು ಸಡಿಲವಾಗಿದ್ದು ಅದು ನೀರನ್ನು ಹೀರಿಕೊಳ್ಳಲಿಕ್ಕೆ ಮತ್ತು ಅದರಲ್ಲಿ ಎರೆಹುಳು ಚೆನ್ನಾಗಿ ಬೆಳೀಲಿಕ್ಕೆ ಮತ್ತು ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಬೆಳೀಲಿಕ್ಕೆ ಮತ್ತು ಬೇರಿನ ಬೆಳವಣಿಗೆಗೆ ಆಮ್ಲಜನಕದ ಪ್ರಮಾಣ ಬೇಕಾಗ್ತದೆ. ಆ ಆಮ್ಲಜನಕವನ್ನು ಕೂಡ ಆ ಉಳುಮೆ ಮಾಡುವುದರಿಂದ ನಾವು ಮಣ್ಣಿಗೆ ಪೂರೈಸಬಹುದು. ಆದ್ದರಿಂದ ಬೇರು ಮಣ್ಣಿನಲ್ಲಿ ಚೆನ್ನಾಗಿ ಆಳವಾಗಿ ಹೋಗಿ ತನಗೆ ಬೇಕಾಗುವಂತಹ ನೀರನ್ನು, ಪೋಷಕಾಂಶವನ್ನು ಎಲ್ಲ ಹೀರ್ಕೊಂಬರಬೇಕಾದ್ರೆ ಉಳುಮೆ ಮಾಡುವಂತಹದ್ದು ಬಹಳ ಮುಖ್ಯ. ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂತಹ ಪ್ರಕ್ರಿಯೆ, ಅದನ್ನು ನಾವು ಉಳುಮೆ ಅಂತೇನು ಕರಿತೀವೋ, ಇದಕ್ಕೆ ಬಳಸುವಂತಹ ಉಪಕರಣಗಳನ್ನು ನೋಡುವುದಾದರೆ ಸಾಮಾನ್ಯವಾಗಿ ಬಳಸುವಂಥದ್ದು ಉಪಕರಣ ಅಂತ ಹೇಳಿದರೆ ನೇಗಿಲು. ಈ ನೇಗಿಲನ್ನು ನೀವು ರೈತರು ಎತ್ತುಗಳಿಗೆ ಕಟ್ಟಿ ನೇಗಿಲನ್ನು ಎಳಿತಾ ಇರುವಂತಹ ಚಿತ್ರವನ್ನು ನೋಡಿರಬಹುದು ಅಥವಾ ನೀವು ಖುದ್ದಾಗಿ ನೇಗಿಲನ್ನು ನೋಡಿರಬಹುದು. ಈ ನೇಗಿಲು ಅನ್ನುವಂಥದ್ದು ಇಲ್ಲಿ ಹೇಳಿದ ಹಾಗೆ ಮರ ಅಥವಾ ಕಬ್ಬಿಣದಿಂದ ಮಾಡಿದಂಥ ಒಂದು ಉಪಕರಣವಾಗಿರುತ್ತೆ. ಇಲ್ಲಿ ನೋಡಿದರೆ ನಿಮಗೆ ಆ ನೇಗಿಲಿನ ಚಿತ್ರ ಮತ್ತು ರೈತ ಆ ನೇಗಿಲನ್ನು ಎರಡು ಎತ್ತುಗಳ ಸಹಾಯದಿಂದ ಎಳಿತಾ ಇರುವಂಥದ್ದನ್ನು ನೀವು ಕಾಣ್ತೀರಿ. ಈ ನೇಗಿಲಿನ ಭಾಗಗಳಿಗೆ ನಾವು ಬರೋದಾದರೆ ನೇಗಿಲಿನಲ್ಲಿ ನೇಗಿಲು ಕುಳ ಅಂತ ಹೇಳಿದೆ. ಈ ಭಾಗದಲ್ಲಿ ನಾನು ತೋರಿಸ್ತಾ ಇರುವಂತಹ ಭಾಗದಲ್ಲಿ ಒಂದು ತ್ರಿಕೋನಾಕಾರವಾದಂತಹ ಒಂದು ಕಬ್ಬಿಣದ ಪಟ್ಟಿ ಇರ್ತದೆ ಮತ್ತು ಇದನ್ನು ನಾವು ಈಸ್ ಅಂತ ಕರಿತೀವಿ ಅಥವಾ ಈಚು ಅಂತ ಹೇಳ್ತಾರೆ. ಆ ಈಚು ಭಾಗವನ್ನು ನೀವು ನೋಡ್ಬೋದು. ಇದು ಉದ್ದವಾದಂತಹ ಒಂದು ಮರದ ತುಂಡಿನಿಂದ ಮಾಡಿದಂತಹ ಒಂದು ಭಾಗವಾಗಿರ್ತದೆ. ಇನ್ನು ಇಲ್ಲಿ ಒಂದು ಹಿಡಿಕೆ ಇರ್ತದೆ. ರೈತ ಈ ಭಾಗವನ್ನು ತನ್ನ ಕೈಯಿಂದ ಹಿಡ್ಕೊಳ್ತಾನೆ.
ಈ ಭಾಗಕ್ಕೆ ಇಲ್ಲಿ ಒಂದು ಅಡ್ಡಲಾಗಿ ಈ ರೀತಿಯೇ ಒಂದು ರಾಡನ್ನು ಕಟ್ತಾರೆ. ಇಲ್ಲಿ ನೀವು ಕಾಣಬಹುದು ದಪ್ಪದಾದಂತಹ ನೊಗ ಅಂತ ಕರೀತಾರೆ. ಆ ನೊಗವನ್ನು ಆ ಎತ್ತುಗಳ ಏನು ಕುತ್ತಿಗೆ ಭಾಗಕ್ಕೆ ಇಟ್ಟು ಅವುಗಳು ಅದನ್ನು ಎಳೆಯುವಂತೆ ಮಾಡ್ತಾರೆ. ಇದಿಷ್ಟು ನೇಗಿಲಿನ ಪರಿಚಯವಾಗುತ್ತೆ. ಇನ್ನು ಕೃಷಿಯಲ್ಲಿ ಬಳಸುವಂತಹ ಈ ಉಳುಮೆಗೆ ಬಳಸುವಂತಹ ಇನ್ನೆರಡು ಉಪಕರಣಗಳನ್ನು ನಾವಿಲ್ಲಿ ಪರಿಚಯ ಮಾಡಿಕೊಳ್ಳಬಹುದು. ಈ ಎಡೆಕುಂಟೆ ಅಂತ ಇನ್ನೊಂದು ಇದೆ. ಇದನ್ನು ನಾವು ಎಡೆಕುಂಟೆ ಅಂತ ಹೇಳಿ ಕರಿತೀವಿ. ಇದು ಎಡೆಕುಂಟೆ ಅನ್ನುವಂಥದ್ದು ಕೂಡ ಉಳುಮೆಯಲ್ಲಿ ಬಳಸುವಂತಹ ಅಥವಾ ಬೆಳೆಯನ್ನು ಬೆಳೆದ ನಂತರ ಎರಡು ಸಾಲುಗಳಲ್ಲಿ ಬೆಳೆಯನ್ನು ಬೆಳೆದಿದ್ದರೆ ಅದರ ಮಧ್ಯದಲ್ಲಿ ಕಳೆಗಳು ಬೆಳೆದಿದ್ದರೆ ಆ ಕಳೆಯನ್ನು ನಿರ್ಮೂಲನೆ ಮಾಡಲಿಕ್ಕೂ ಕೂಡ ಬಳಸುವಂತಹ ಒಂದು ಉಪಕರಣ ಈ ಎಡೆಕುಂಟೆ. ನೋಡಿ, ಎಡೆಕುಂಟೆ ಇದೊಂದು ಸರಳವಾದಂತಹ ಉಪಕರಣವಾಗಿದ್ದು ಕಳೆಯನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಅಂದರೆ ಉಳುಮೆ ಮಾಡಲು ಕೂಡ ಇದನ್ನು ಬಳಸ್ತಾರೆ. ಇದು ಯಾವುದರಿಂದ ಆಗಿರುತ್ತದೆ ಅಂದರೆ ಮರ ಅಥವಾ ಕಬ್ಬಿಣದಿಂದಾದಂತಹ ಒಂದು ಉದ್ದನೆಯ ತುಂಡನ್ನು ಹೊಂದಿರ್ತದೆ. ಇಲ್ಲಿ ಕಾಣ್ತದೆ ನಿಮಗೆ ಉದ್ದನೆಯ ಮರದ ತುಂಡಿದೆ. ಅದಕ್ಕೆ ಆ ಸರಳಿಗೆ ಇಲ್ಲಿ ನೊಗವನ್ನು ಕಟ್ಟಿದ್ದಾರೆ. ಇದನ್ನೂ ಕೂಡ ಎತ್ತಿನ ಸಹಾಯದಿಂದ ಮುಂದೆ ಎಳಿತಾರೆ. ಇದು ಹಿಡಿಕೆ. ಈ ಭಾಗವನ್ನು ರೈತ ಹಿಡ್ಕೋಬೇಕಾಗತ್ತೆ. ಕೈ ಹಿಡಿಕೆ ಅಂತಿದೆ. ಇನ್ನು ಇಲ್ಲಿ ಬಾಗಿದ ತಟ್ಟೆ ಅಂತಿದೆಯಲ್ಲ, ಇದು ಲೋಹದಿಂದ ಕಬ್ಬಿಣದಿಂದ ಮಾಡಿದಂತಹ ಒಂದು ರಚನೆಯಾಗಿದ್ದು ಈ ಕಬ್ಬಿಣದ ತಟ್ಟೆ ಏನು ಮಾಡ್ತದೆ, ಇದು ನೆಲವನ್ನು ಮಣ್ಣನ್ನು ಸೀಳಿಕೊಂಡು ಹೋಗ್ತದೆ. ಇದು ಬ್ಲೇಡಿನಂತೆ ಕೆಲಸ ಮಾಡ್ತದೆ. ಇದು ಮಣ್ಣನ್ನು ಸೀಳಿಕೊಂಡು ಹೋಗ್ತದೆ. ಸೀಳಿಕೊಂಡು ಹೋಗೋದ್ರಿಂದ ಆ ಮಣ್ಣನ್ನು ಸಡಿಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನೂ ಕೂಡ ನಾವು ಎತ್ತುಗಳನ್ನು ಬಳಸಿ ಎಳೆಯುವಂಥದ್ದಿದೆ. ಮುಂದೆ ಬರುವಂಥದ್ದು ಉಪಕರಣ ಅಂತ ಹೇಳಿದ್ರೆ, ಮುಂದೆ ನಾವು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ಉಪಕರಣ ಅಂತ ಹೇಳಿದ್ರೆ ಕಲ್ಟಿವೇಟರ್ ಅಂತ. ಈ ಕಲ್ಟಿವೇಟರ್ ಅನ್ನೋದು ಉಪಕರಣ ಇಲ್ಲಿ ನೋಡಿ ಟ್ರ್ಯಾಕ್ಟರ್ನ ಹಿಂಭಾಗಕ್ಕೆ ಕಟ್ಟಿದ್ದಾರೆ. ಕಲ್ಟಿವೇಟರ್ ಎಂದು ಉಪಕರಣವನ್ನು ಕಟ್ಟಿದ್ದಾರೆ. ಇದಕ್ಕೆ ಈ ವಾಹನವಾದ ಟ್ರ್ಯಾಕ್ಟರನ್ನು ಬಳಸ್ತಾರೆ, ಈ ಉಪಕರಣವನ್ನು ಬಳಸ್ತಾರೆ. ಆದ್ದರಿಂದ ಇಲ್ಲಿ ಎತ್ತುಗಳನ್ನು ಬಳಸುವಂಥದ್ದು ಇತ್ಯಾದಿ ಇರೋದಿಲ್ಲ. ಇತ್ತೀಚಿನ ದಿನದಲ್ಲಿ ಈ ಟ್ರ್ಯಾಕ್ಟರ್ನಿಂದ ಈ ಕಲ್ಟಿವೇಟರನ್ನು ಎಳೆಯುವಂತಹ ವ್ಯವಸ್ಥೆ ಇದೆ. ಇದು ಕೂಡ ಉಳುಮೆಯ ಇನ್ನೊಂದು ವಿಧಾನ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಏನು ಜೀವಿಯ ದೇಹದಲ್ಲಿರುವಂತಹ ಶಕ್ತಿಯನ್ನು ಬಳಸುವುದಾಗಲಿ ಮನುಷ್ಯನ ಶಕ್ತಿಯನ್ನು ಬಳಸುವುದಾಗಲಿ ಅದು ಯಾವುದೂ ಇರೋದಿಲ್ಲ. ದೈಹಿಕ ಶ್ರಮ ಇರೋದಿಲ್ಲ ಇಲ್ಲಿ. ಮತ್ತು ಇದರಿಂದ ಸಮಯ ಉಳಿತಾಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಉಳುಮೆ ಬಹಳ ಬೇಗ ಆಗ್ತದೆ. ಮುಂದೆ ನಾವು ಕೃಷಿಯ ಎರಡನೇ ಹಂತಕ್ಕೆ ಬರುವುದಾದರೆ, ಎರಡನೆಯ ಪ್ರಮುಖ ಹಂತ ಅಂತ ಹೇಳಿದ್ರೆ ಬಿತ್ತನೆ. ಬಿತ್ತನೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಬೀಜವನ್ನು, ಅದು ಆರೋಗ್ಯಕರವಾದಂತಹ ಬೀಜವನ್ನು ಕೃಷಿ ಭೂಮಿಯಲ್ಲಿ, ಹದಗೊಳಿಸಿದಂತಹ ಕೃಷಿ ಭೂಮಿಯಲ್ಲಿ ಇರಿಸುವಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಸಾಂಪ್ರದಾಯಿಕವಾದಂತಹ ಸಲಕರಣೆಗಳನ್ನು ಬಳಸಬಹುದು ಅಥವಾ ಆಧುನಿಕವಾದಂತಹ ಸಲಕರಣೆಗಳನ್ನು ಬಳಸಿ ಕೂಡ ಮಾಡಬಹುದು. ಸಾಂಪ್ರದಾಯಿಕವಾಗಿ ಬಿತ್ತನೆಯಿಂದ ಕೈಯಿಂದ ಮಾಡುವಂತಹ ವ್ಯವಸ್ಥೆಯನ್ನು ನೀವು ನೋಡಿದರೆ, ಭತ್ತದ ಬೀಜವನ್ನು, ಆರೋಗ್ಯವಂತ ಬೀಜವನ್ನು ಅಥವಾ ಮೊಳಕೆ ಹೊಡೆದಂಥ ಬೀಜವನ್ನು ಭತ್ತದ ಗದ್ದೆಯಲ್ಲಿ ಅದನ್ನು ಎರಚುವಂಥದ್ದು, ಅದರಿಂದ ಆ ಬಿತ್ತನೆಯ ಕಾರ್ಯವನ್ನು ಮಾಡುವಂತಹ ಸಂಪ್ರದಾಯಗಳನ್ನು ನೀವು ನೋಡಿದ್ದೀರಿ. ಈ ಸಾಂಪ್ರದಾಯಿಕ ಸಲಕರಣೆ ಬಳಸುವಂಥದ್ದು, ಬಿತ್ತನೆಗೆ ಬಳಸುವಂತಹ ಸಾಂಪ್ರದಾಯಿಕ ಸಲಕರಣೆ ಒಂದು ಆಲಿಕೆಯ ಆಕಾರದ ರಚನೆ ಆಗಿರ್ತದೆ. ಹೀಗೆ ಒಂದು ಆಲಿಕೆ ಇರ್ತದೆ, ಅದರಲ್ಲಿ ಬೀಜವನ್ನು ಹಾಕ್ತಾರೆ. ಆ ಆಲಿಕೆ ಕೆಳಭಾಗದಲ್ಲಿ ಬಂದಾಗ ಅದು ಆ ಕೊಳವೆ 1, 2, 3 ಹೀಗೆ ಕವಲುಗಳಾಗಿ ಒಡಿಬಹುದು. ಆ ಕವಲುಗಳನ್ನು ಕೃಷಿ ಭೂಮಿಯಲ್ಲಿ ಎಳೆದಾಗ ಅದು ಮಣ್ಣಿನಲ್ಲಿ ಆಳವಾಗಿ ಹೋಗಿ ಆ ಆಳದಲ್ಲಿ ಬೀಜವನ್ನು ಇರಿಸುವಂತಹದ್ದನ್ನು ನಾವು ಕಾಣ್ತೇವೆ. ಇದನ್ನು ಕೂರಿಗೆ ಅಂತ ಕೂಡ ಕರೀತಾರೆ. ಬೀಜಗಳನ್ನು ಕೂರಿಗೆಯಲ್ಲಿ ಆಲಿಕೆ ಇರ್ತದೆ, ಆ ಆಲಿಕೆ ಭಾಗದಲ್ಲಿ ತುಂಬುತ್ತಾರೆ. ಆ ಆಲಿಕೆ ಕೆಳಭಾಗದಲ್ಲಿ ಕೊಳವೆ ಇರ್ತದೆ. ಆ ಕೊಳವೆ ತುದಿ ಕೆಳಗೆ ಬಂದಂತೆ ಅದು 2 ಅಥವಾ 3 ಕೊಳವೆಗಳಾಗಿ ಭಾಗವಾಗ್ತದೆ. ಮತ್ತು ಆ ಕೊಳವೆಗಳ ತುದಿ ಬಹಳ ಚೂಪಾಗಿರೋದ್ರಿಂದ ಅದು ನೆಲದಲ್ಲಿ ಸೀಳಿಕೊಂಡು ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ಆ ಬೀಜಗಳು, ಕೊಳವೆಯಲ್ಲಿ ಸಾಗಿದಂತಹ ಬೀಜಗಳು ನೆಲವನ್ನು ಸೇರ್ತದೆ. ಇನ್ನು ಯಾಂತ್ರಿಕ ಕೂರಿಗೆ ಅಂತಿದೆ, ಇದಕ್ಕೆ ಸೀಡ್ರಿಲ್ ಅಂತ ಹೇಳಿ ಕರೀತಾರೆ. ಆ ಸೀಡ್ರಿಲ್ನ ಚಿತ್ರ ನೀವು ಇಲ್ಲಿ ನೋಡಬಹುದು, ಇಲ್ಲಿದೆ ಆಯಿತಾ. ಇಲ್ಲಿ ಆಲಿಕೆ ಇದೆ. ಆಲಿಕೆಯಿಂದ ಕೆಳಭಾಗಿ ಬಂದಾಗ ಆ ಕೊಳವೆ 2 ಭಾಗವಾಗಿದ್ದಿಲ್ಲ, ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದು 2 ಅಥವಾ 3 ಭಾಗಗಳಾಗ್ತವೆ.
ಆ ಭಾಗಗಳಾದಾಗ ಇಲ್ಲಿ ಈ ಭಾಗದಲ್ಲಿ ಹಾಕಿದಂತಹ ಬೀಜ ಕೊಳವೆಯಲ್ಲಿ ಕೆಳಗೆ ಹೋಗಿ ಮಣ್ಣಿನಲ್ಲಿ ಬೇರೆ ಬೇರೆ ಅಂತರದಲ್ಲಿ ಅದು ಬೀಳ್ತದೆ. ಇನ್ನು ನಾವು ಬಳಸುವಂತಹ ಇನ್ನೊಂದು ಉಪಕರಣ ಅಂದರೆ ಯಾಂತ್ರಿಕ ಕೂರಿಗೆ. ಈಗ ಕೆಳಗೆ ನಾವು ಚಿತ್ರ ನೋಡಿದ್ರಲ್ಲ ಹಾಗೆ ಯಾಂತ್ರಿಕ ಕೂರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತೀವಿ. ಇದನ್ನು ಬಳಸುವಾಗಂತಹ ಎತ್ತನ್ನು ಬಳಸೋದಿಲ್ಲ, ಟ್ರ್ಯಾಕ್ಟರ್ನ ಸಹಾಯದಿಂದ ಇದನ್ನು ಎಳಿತಾರೆ. ಯಾಕೆಂದರೆ ಇದು ಸ್ವಲ್ಪ ಭಾರವಾದಂತಹ ಉಪಕರಣವಾಗಿರುತ್ತೆ. ಇದನ್ನು ಸೀಡ್ ಡ್ರಿಲ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದನ್ನು ಬಳಸಿ ಬಿತ್ತನೆ ಮಾಡುವಂಥದ್ದು ಚಿತ್ರ ನಿಮ್ಮ ಪುಸ್ತಕದಲ್ಲೂ ಇದೆ. ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇದು ಬಹಳ ಮುಖ್ಯ. ಯಾವುದೇ ಬೀಜ ಆದರೂ ಭೂಮಿಯಲ್ಲಿ ಸರಿಯಾದ ಆಳದಲ್ಲಿ ಅದನ್ನು ಬಿತ್ತಬೇಕಾಗತ್ತೆ ಮತ್ತು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಬಿತ್ತನೆಯ ನಂತರ ಬೀಜಗಳನ್ನು ಮಣ್ಣಿನಿಂದ ಮುಚ್ಚುವಂಥದ್ದು ಈ ಉಪಕರಣದಿಂದ ಸಾಧ್ಯವಾಗುತ್ತೆ, ಕೂರಿಗೆಯಿಂದ. ಸೊ ಈ ಬೀಜವನ್ನು ಸರಿಯಾಗಿ ಮುಚ್ಚುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಪಕ್ಷಿಗಳು ಆ ಬೀಜವನ್ನು ತಿಂದುಕೊಂಡು ಹೋಗುವಂಥದ್ದು ಅಥವಾ ಭಕ್ಷಕಗಳು ಯಾವುದಾದ್ರೂ ಇರುವೆ ಇತ್ಯಾದಿ ಇನ್ಯಾವುದೋ ಒಂದು ಬೇರೆ ಒಂದು ಪ್ರಾಣಿ ಆ ಬೀಜವನ್ನು ತಿಂದುಕೊಂಡು ಹೋಗುವಂಥದ್ದನ್ನು ತಪ್ಪಿಸಲಿಕ್ಕಾಗುತ್ತೆ. ಆದ್ದರಿಂದ ಯಾಂತ್ರಿಕ ಕೂರಿಗೆಯಲ್ಲಿ ಅನೇಕ ಉಪಯೋಗ ಇದೆ. ಒಂದನೇ ಉಪಯೋಗ ಈಗಾಗಲೇ ಹೇಳಿದ ಹಾಗೆ ಬೀಜಗಳನ್ನು ಸೂಕ್ತ ಆಳದಲ್ಲಿ ಅಂದರೆ ಸರಿಯಾದ ಆಳದಲ್ಲಿ, ಕೆಲವು ಬೀಜಗಳನ್ನು ತುಂಬ ಆಳದಲ್ಲಿ ನೆಡಬೇಕಾಗತ್ತೆ. ಸೊ ಆ ರೀತಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲಿದೆ. ಮತ್ತು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಸೂಕ್ತ ಅಂತರ ಅಂತ ಹೇಳಿದೆ, ಅದನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಈ ಯಾಂತ್ರಿಕ ಕೂರಿಗೆ ಸಹಾಯ ಮಾಡ್ತದೆ. ಯಾಕೆಂದರೆ ಬೀಜಗಳು ಅತ್ಯಂತ ಹತ್ತಿರದಲ್ಲಿ ಬಿದ್ದರೆ ಅವುಗಳೆಲ್ಲ ಅತ್ಯಂತ ಹತ್ತಿರದಲ್ಲಿ ಆ ಗಿಡಗಳು ಬೆಳೆದರೆ ಮುಂದೆ ಏನಾಗತ್ತೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ಗಿಡಕ್ಕೂ ಕೂಡ ಬೆಳೆಯ ಸಸ್ಯಕ್ಕೂ ಕೂಡ ಬೇಕಾಗುವ ನೀರು ಸರಿಯಾಗಿ ಸಿಗೋದಿಲ್ಲ, ಅದಕ್ಕೆ ಬೇಕಾಗುವ ಸೂರ್ಯನ ಬೆಳಕು ಸರಿಯಾಗಿ ಸಿಗೋದಿಲ್ಲ, ಅತ್ಯಂತ ಹತ್ತಿರದಲ್ಲಿದ್ದರೆ ಅವಳಿಗೆ ಗೊಬ್ಬರವೂ ಕೂಡ ಸರಿಯಾಗಿ ಸಿಗೋದಿಲ್ಲ. ಆದ್ದರಿಂದ ಒಂದು ಬೆಳೆ ಸಸ್ಯದಿಂದ ಇನ್ನೊಂದು ಬೆಳೆ ಸಸ್ಯಕ್ಕೆ ಸೂಕ್ತವಾದಂತಹ ಅಂತರ ಇರಬೇಕು. ಕೂರಿಗೆಯಲ್ಲಿ ಕೊನೆಯದಾಗಿ ನಾನು ಹೇಳಿದ ಹಾಗೆ ಈ ಕೂರಿಗೆ ಬೀಜವನ್ನು ಬಿತ್ತನೆ ಮಾಡಿದ ತಕ್ಷಣ ಅದರಲ್ಲಿ ಮಣ್ಣನ್ನು ಮುಚ್ಚುವಂತಹ ವ್ಯವಸ್ಥೆ ಕೂಡ ಇರೋದರಿಂದ ಆ ಪಕ್ಷಿಗಳು ಬೀಜ ತಿನ್ನುವಂಥದ್ದನ್ನು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಈ ಕೂರಿಗೆಯ ರಚನೆಯನ್ನು ನಾವು ಇಲ್ಲಿ ನೋಡಿದ್ದೀವಿ. ಇದರ ಮೇಲ್ಭಾಗದಲ್ಲಿ ಆಲಿಕೆ ಇರುತ್ತೆ, ಅಲ್ಲಿ ಬೀಜವನ್ನು ಹಾಕ್ತಾರೆ. ಈ ಕೊಳವೆಗಳ ಮೂಲಕ ಬರುತ್ತೆ. ಈ ಕೊಳವೆಗಳ ಮೂಲಕ ಬಂದು ಬೀಜವನ್ನು ಇದು ಬಿತ್ತನೆ ಮಾಡಿದರೆ ಇಲ್ಲಿರುವಂತಹ ಈ ಹಲಗೆಗಳಿದಾವಲ್ಲ, ಚಪ್ಪಟೆಯಾದ ಪಟ್ಟಿಗಳು, ಅವು ಮಣ್ಣನ್ನು ಆ ಬೀಜದ ಮೇಲೆ ಹಾಕಿ ಆ ಮಣ್ಣನ್ನು ಮುಚ್ಚುವಂತಹ ವ್ಯವಸ್ಥೆಯನ್ನು ನಾವು ಈ ಚಿತ್ರದಲ್ಲಿ ಕಾಣ್ತೀವಿ. ಇನ್ನು ಗೊಬ್ಬರವನ್ನು ಹಾಕುವಂಥದ್ದು ಕೂಡ ಬಹಳ ಮುಖ್ಯ, ನಿಮಗೆ ಗೊತ್ತಿದೆ. ಆದರೆ ಗೊಬ್ಬರದಲ್ಲಿ ಎರಡು ರೀತಿಯ ಗೊಬ್ಬರಗಳಿದ್ದಾವೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಅಂತ ಹೇಳಿದೆ. ಇದು ಮೂರನೆಯ ಹಂತ. ಈ ಮೂರನೆಯ ಹಂತವು ಕೂಡ ಕೃಷಿಯಲ್ಲಿ ಬಹಳ ಮುಖ್ಯ. ಯಾಕೆಂದರೆ ನಿರಂತರವಾಗಿ ಕೃಷಿ ಮಾಡ್ತಾ ಇರೋದರಿಂದ ಆ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಆ ಕೃಷಿ ಭೂಮಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಅಥವಾ ಫಸಲನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇರೋದರಿಂದ ಅಂಥ ಸಂದರ್ಭದಲ್ಲಿ ನಾವು ಸಾವಯವ ಗೊಬ್ಬರವನ್ನು ಅಂದರೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಇತ್ಯಾದಿಯನ್ನು ಅಂದರೆ ಸಸ್ಯದ ಎಲೆಗಳು, ಪ್ರಾಣಿಗಳ ತ್ಯಾಜ್ಯ ಇತ್ಯಾದಿಯಿಂದ ತಯಾರಿಸಿದಂತಹ ಗೊಬ್ಬರವನ್ನು, ಪ್ರಾಣಿ ತ್ಯಾಜ್ಯ, ಸಸ್ಯ ತ್ಯಾಜ್ಯದಿಂದ ತಯಾರಿಸಿದಂತಹ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಂತ ಹೇಳಿ ಕರಿತೀವಿ. ರಸಗೊಬ್ಬರ ಅಂದರೆ ಇದನ್ನು ಕೃತಕವಾಗಿ ಕಾರ್ಖಾನೆಗಳಲ್ಲಿ ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದಂತಹ ಗೊಬ್ಬರ, ಇದನ್ನು ಕೂಡ ನಾವು ಕೃಷಿಯಲ್ಲಿ ಬಳಸುವಂಥದ್ದು ಇದೆ. ಹೀಗೆ ಈ ಗೊಬ್ಬರಗಳು ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫಸಲನ್ನು ಪಡೀಲಿಕ್ಕೆ ಸಹಾಯವಾಗ್ತದೆ. ಆದ್ದರಿಂದ ಗೊಬ್ಬರವನ್ನು ಬಳಸುವಂಥದ್ದು, ಗೊಬ್ಬರ ಹಾಕುವಂಥದ್ದು ಕೃಷಿ ಭೂಮಿಗೆ ಬಹಳ ಮುಖ್ಯ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವಂತಹ ಪದಾರ್ಥಗಳನ್ನು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತದೆ. ಆದ್ದರಿಂದ ಮಣ್ಣಿಗೆ ಪುನಃ ಆ ಪೋಷಕಾಂಶಗಳನ್ನು ತುಂಬುವಂತಹದ್ದು ರೈತರ ಕರ್ತವ್ಯ ಆಗಿರುತ್ತದೆ. ಅದಕ್ಕೆ ರೈತರು ಜಮೀನಿಗೆ ಗೊಬ್ಬರವನ್ನು ಹಾಕ್ತಾರೆ. ಈ ಗೊಬ್ಬರ
ನೀಡಿಕೆ, ಇದನ್ನು ಗೊಬ್ಬರ ನೀಡಿಕೆ ಅಥವಾ ಗೊಬ್ಬರವನ್ನು ಹಾಕುವುದು ಅಂತ ಹೇಳ್ತೀವಿ. ಇದನ್ನು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದ್ರೆ ಬೆಳವಣಿಗೆಯ ಪ್ರಮಾಣವೂ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ 3 ಅಂಶಗಳನ್ನು ಅಭ್ಯಾಸ ಮಾಡಿದ್ದೇವೆ. ಧನ್ಯವಾದಗಳು.